ನಮ್ಮ ಜಿಲ್ಲಾದಲ್ಲೇ ಒಂದು ಅತಿ ಉತ್ತಮವಾದಂತ ಆಸ್ಪತ್ರೆ ಆಗಿದೆ. ಈಗಾಗಲೇ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದವರೆಗೆ ನಮ್ಮ ಹಾಸ್ಪಿಟಲ್ ಹೆಸರು ಕೂಡ ಓಡ್ತಾ ಇದೆ. ಅದಕ್ಕೆ ತಾವು ಇನ್ನೊಂದು ಸ್ವಲ್ಪ ಸ್ಟಾಫ್ಗಳು ಏನು ಕೊರತೆ ನಮ್ಮ ಈ ಹುಕ್ಕೇರಿ ಆಸ್ಪತ್ರೆದಲ್ಲಿದೆ ಅದನ್ನ ತಾವು ಪೂರ್ಣ ಮಾಡಿಕೊಟ್ರೆ ಇನ್ನೂ ಅತಿ ಹೆಚ್ಚು ದೊಡ್ಡ ಮಟ್ಟಕ್ಕೆ ಬೆಳಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ, ಈಗ ನಮ್ಮಲ್ಲಿ ಸ್ಪೆಷಲೈಸ್ ಡಾಕ್ಟರ್ಸ್ ಒಂದು 8 ವೇಕೆನ್ಸಿ ಇದೆ ಸರ್. ಅದಲ್ಲದೆ ಅಸಿಸ್ಟೆಂಟ್ ಡಾಕ್ಟರ್ಗಳನ್ನ ಒಂದು 7 ಪೋಸ್ಟ್ ವೇಕೆಂಟ್ ಇದೆ ಸರ್. ಅದಲ್ಲದೆ ಇನ್ನಿತರ ಸ್ಟಾಫ್ಗಳು 173 ವೇಕೆಂಟ್ ಪೋಸ್ಟ್ಗಳು ಇದಾವೆ ಸರ್. ಅವು ಕೂಡ ತಾವು ಡೈರೆಕ್ಷನ್ ಕೊಟ್ಟರೆ ಇಮಿಡಿಯೇಟ್ ಫುಲ್ಫಿಲ್ ಮಾಡೋಕ್ಕೆ ವ್ಯವಸ್ಥೆ ಆದರೆ ಮತ್ತೆ ಒಳ್ಳೆಯ ರೀತಿಯಿಂದ ಇವು ನಮ್ಮ ಜನರಿಗೆ ಸರ್ವಿಸ್ ಕೊಡೋಕ್ಕೆ ಒಳ್ಳೆ ಅವಕಾಶ ಆಗುತ್ತೆ ಸರ್. ಅದಲ್ಲದೆ ಈಗಾಗಲೇ ಗಾಡಿಯಲ್ಲಿ ಬರ್ತಾ ದಿನೇಶ್ ಅವರಿಗೆ ನಾನು ಮನವಿ ಮಾಡಿದೆ, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಇದೆ ಈ ಜೋಡಿಕೆ ಸರ್. ಕೋವಿಡ್ನಲ್ಲಿ ಒಂದೇನೋ ಕೌಂಟ್ ಕಡಿಮೆ ಇತ್ತು, ಆ ನಿಟ್ಟಿನಲ್ಲಿ ಒಂದು ಸ್ವಲ್ಪ ವಿಳಂಬ ಆಗಿದೆ. ಅದು ಈಗಾಗಲೇ ಎಲ್ಲ ನಮ್ಮ ಜಿಲ್ಲಾ ಎಲ್ಲ ತಾಲೂಕಿಗೆ MCH ಹಾಸ್ಪಿಟಲ್ ಈಗಾಗಲೇ ಕೊಟ್ಟಾಗಿದೆ. ಹುಕ್ಕೇರಿಗೆ ಅಷ್ಟೇ ಬಂದಿಲ್ಲ ಸರ್. ಅವರು ಕೂಡ ದಿನೇಶ್ ಈಗಾಗಲೇ ಫೋನ್ ಮುಖಾಂತರ ತಿಳಿಸಿದ್ದಾರೆ. ಆ ರಿಪೋರ್ಟ್ ಅನ್ನು ತಗೊಂಡು ಸೋಮವಾರ ಭೇಟಿ ಆಗಿತ್ತು, ಅವ್ರ ಆಫೀಸರ್ಗಳು ಹೇಳಿದ್ದಾರೆ. ಮೋಸ್ಟ್ ಪ್ರಾಬ್ಲಿ ಇನ್ನೊಂದು ವಾರದಲ್ಲಿ ದಿನೇಶ್ ಅವ್ರಿಗೆ ನಾನು ಭೇಟಿಯಾಗಿ ಅದು ಮಂಜೂರು ಪಡ್ಕೊಂಡು ಅವರು ಹೇಳಿದಾಗೆ ಬೆಳಗಾವಿ ಜಿಲ್ಲೆಯ ಅಮ್ಮಣಗಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನಿರ್ಮಾಣ ಕಾಮಗಾರಿ ಅದು ಸುಮಾರು 1,80,00,000 ರೂಪಾಯಿದಲ್ಲಿ ಅಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಉದ್ಘಾಟನೆ ಮಾಡಿ ಬಂದಿದ್ದೇವೆ. ಅದೇ ರೀತಿಯಾಗಿ ಸಂಕೇಶ್ವರಿನ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಹೆಚ್ಚುವರಿಯಾಗಿ ಅಲ್ಲಿ ವಾರ್ಡ್ಗಳನ್ನು ಮತ್ತು ವಿವಿಧ ಸೌಲಭ್ಯಗಳನ್ನು ಮತ್ತು ಔಷಧ ಉಗ್ರಾಣ ಒಂದು ಕಟ್ಟಡದ ಸುಮಾರು 2,20,00,000 ವೆಚ್ಚದಲ್ಲಿ ಅದರ ಉದ್ಘಾಟನೆಯಾಗಿದೆ. ಆಮೇಲೆ ಈ ಒಂದು ತಾಲೂಕು ಆಸ್ಪತ್ರೆಯಲ್ಲಿ ನಮ್ಮ ಸಿಬ್ಬಂದಿಯವರಿಗೆ ವೈದ್ಯರಿಗೆ ಸುಸಜ್ಜಿತವಾದಂಥ ಕಟ್ಟಡ ವಸತಿ ಗೃಹಗಳು ಅದು ಸುಮಾರು 4.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಇದು ಕೂಡ ಉದ್ಘಾಟನೆ ಆಗ್ತಾ ಇದೆ. ಆದ್ದರಿಂದ ಒಟ್ಟಾರೆ ಇದೆಲ್ಲ ಸೇರಿದ್ರೆ ಸುಮಾರು 9.25 ಕೋಟಿ ರೂಪಾಯಿಯಷ್ಟು ಕಾಮಗಾರಿಗಳ ಉದ್ಘಾಟನೆ ಇವತ್ತು ಹುಕ್ಕೇರಿ ತಾಲೂಕಲ್ಲಿ ಆಗ್ತಾ ಇರತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ನನಗೂ ಕೂಡ ಸಂತೋಷ ಆಗ್ತಾ ಇದೆ. ಇಲ್ಲಿಯ ಒಂದು ಬ್ಲಾಕ್ ಮಟ್ಟದ ಸಾರ್ವಜನಿಕ ಆರೋಗ್ಯ ಪ್ರಯೋಗಾಲಯ ಅದರ ಶಂಕುಸ್ಥಾಪನೆಯನ್ನು ಕೂಡ ಹೊಸದಾಗಿ ನೂತನವಾಗಿ ಒಂದು ಲ್ಯಾಬಾರೇಟರಿಯನ್ನ 50 ಲಕ್ಷ ರೂಪಾಯಿದಲ್ಲೂ ಕೂಡ ಅದು ಇವತ್ತು ಪ್ರಾರಂಭ ಆಗ್ತಾ ಇದೆ. ಈ ರೀತಿಯಾಗಿ ವಿವಿಧ ಒಂದು ನಮ್ಮ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿವಿಧ ಕೆಲಸಗಳನ್ನ ಇವತ್ತು ಲೋಕಾರ್ಪಣೆ ಮಾಡತಕ್ಕಂಥದ್ದು ಮಾಡಿದ್ದೇವೆ. ಆರೋಗ್ಯ ಇಲಾಖೆ ಇದು ಒಂದು ಬಹಳ ಪ್ರಮುಖ ಇಲಾಖೆ, ಜನರಿಗೆ ಬಹಳ ಅಗತ್ಯ ಮತ್ತು ಅವಶ್ಯಕತೆ ಇರುವಂಥ ಇಲಾಖೆ. ಯಾಕೆಂತ ಹೇಳಿದ್ರೆ ಜನರಿಗೆ ಬಹಳ ಮುಖ್ಯವಾಗಿ ಅವರಿಗೆ ಬೇಕಾಗಿರುವಂಥದ್ದು ಒಂದು ಅವರ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಸಿಗಬೇಕು ಅಂತ ಹೇಳಿದ್ರೆ ಒಳ್ಳೆ ಶಿಕ್ಷಣ ಇರಬೇಕು ಮತ್ತು ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ಆರೋಗ್ಯವನ್ನ ಕಾಪಾಡ್ಕೊಂಡು ಹೋಗ್ತಕ್ಕಂಥದ್ದು ಮತ್ತು ಆರೋಗ್ಯಕ್ಕೆ ಏನಾದರೂ ಏರುಪೇರಾದಾಗ ತೊಂದರೆಗಳಾದಾಗ ಅದಕ್ಕೆ ಸರಿಯಾದ ಒಂದು ಚಿಕಿತ್ಸೆ ಮತ್ತು ಕಮ್ಮಿ ವೆಚ್ಚದಲ್ಲಿ ಚಿಕಿತ್ಸೆಯನ್ನು ಸಿಗ್ತಕ್ಕಂಥದ್ದೇ ಬಹಳಷ್ಟು ಅದರ ಒಂದು ಅವಶ್ಯಕತೆ. ಅದರಲ್ಲೂ ಕೂಡ ವಿಶೇಷವಾಗಿ ಬಡ ಜನರು, ಸಾಮಾನ್ಯ ವರ್ಗದ ಜನರಿಗೆ ನಮ್ಮ ಸರ್ಕಾರಿ ಆಸ್ಪತ್ರೆ ಮೇಲೇನೆ ಬಹಳಷ್ಟು ಅವರು ಅವಲಂಬಿತ ಆಗ್ತಾರೆ. ಹಾಗೂ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಇಲ್ಲಿಯ ಸ್ಥಳೀಯ ಪುರಸಭೆಯ ಅಧ್ಯಕ್ಷರಾದಂಥ ಇಮ್ರಾನ್ ಅವರೇ ಹಾಗೂ ಉಪಾಧ್ಯಕ್ಷರಾದಂಥ ಸಚಿನ್ ಅವರೇ ಹಾಗೂ ಇತರ ಎಲ್ಲ ಚುನಾಯಿತ ಪ್ರತಿನಿಧಿಗಳೇ, ಪುರಸಭೆ ಮತ್ತು ಪಂಚಾಯಿತಿಯ ಎಲ್ಲ ಸದಸ್ಯರುಗಳೇ ಹಾಗೂ ಗ್ಯಾರಂಟಿ ಸಮಿತಿಯ ತಾಲೂಕಿನ ಅಧ್ಯಕ್ಷರು ಉಪಸ್ಥಿತರಿದ್ದಾರೆ, ತಹಸೀಲ್ದಾರ್ ಅವರು, ಇಒ ಅವರು ಮತ್ತು ನಮ್ಮ ಇಲಾಖೆಯ
22-23ನೇ ಇಸ್ವಿಯಲ್ಲಿ ಒಂದು ವರ್ಷಕ್ಕೆ ಸುಮಾರು 1089 ಹೆರಿಗೆಗಳಾಗಿದ್ದಾವೆ ಸರ್. ಅದರಲ್ಲಿ 23-24ರಲ್ಲಿ 1198 ಡೆಲಿವರಿಗಳಾಗಿದ್ದಾವೆ. ಅದರಲ್ಲಿ 1129 ಡೆಲಿವರಿಗಳನ್ನು ನಾವು ನಿರ್ವಹಿಸಿ ಅದರಲ್ಲಿ 462 ಸಿಸೇರಿಯನ್ ಸೆಕ್ಷನ್ಗಳನ್ನು ನಾವು ಇಲ್ಲಿ ನಿರ್ವಹಿಸಿದ್ವಿ ಸರ್. ಅದಕ್ಕಾಗಿ ಇದೇ ಒಂದು ಸಾರ್ವಜನಿಕ ಆಸ್ಪತ್ರೆಯ ಆವರಣರು ಹಾಗೂ ಮಾನ್ಯ ಉಸ್ತುವಾರಿ ಸಚಿವರು ಅದರ ಪ್ರಸ್ತಾವನೆಯನ್ನು ತಮ್ಮ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಅದನ್ನು ಮಂಜೂರು ಮಾಡಲು ತಮಗೆ ನಾವು ಈ ಸಂದರ್ಭದಲ್ಲಿ ನಾವು ಬೇಡಿಕೊಳ್ಳುತ್ತೀವಿ ಸರ್. ಇಷ್ಟು ನಮ್ಮ ಸಾರ್ವಜನಿಕ ಆಸ್ಪತ್ರೆಯ